ಇನ್ನು ಡಿಕೆ ಶಿವಕುಮಾರ್ ಪರ ಮತ್ತೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬ್ಯಾಟ್ ಬೀಸಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಮತ್ತೆ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಸುಮ್ಮನೆ ನಾನು ವಿನಾಕಾರಣ 6 ಅಥವಾ 9 ಅಂತ ಡೇಟ್ ಹೇಳಿಲ್ಲ. ಮೊದಲಿಗೆ ಎಲ್ಲಾ ನಾಯಕರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾಕೆ ಅಂತ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ರು. ಇಂಥದ್ದೇ ಡೇಟ್ಗೆ ಸಿಎಂ ಪಟ್ಟಕ್ಕೆ ಏರ್ತಾರೆ ಡಿಕೆ ಶಿವಕುಮಾರ್ ಅಂತ. ಆಗ ಡಿಕೆ ಶಿವಕುಮಾರ್ ಅವರು ಆತನಿಗೆ ತಲೆ ಕೆಟ್ಟಿದೆ, ಅವ್ನ ಮಾತೆಲ್ಲ ನಂಬೇಡ್ರಿ, ಆತನಿಗೆ ಮಾತಾಡೋ ಚಟ ಅಂತೆಲ್ಲ ಹೇಳಿದ್ರು. ಬಟ್ ಈಗ ಎಗೇನ್ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು. ನಾನು ಸುಮ್ಮನೆ ವಿನಾಕಾರಣ 6 ಅಥವಾ 9 ಅಂತ ಡೇಟ್ ಹೇಳಲ್ಲ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಲ್ಲ. ನಮ್ಮ ನಾಯಕರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೇನೆ. ಆ ನಿಲುವಿಗೆ ನಾನು ಕೊನೆಯವರೆಗೂ ಬದ್ಧನಾಗಿರ್ತೀನಿ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನು ಭಗವಂತದಿಂದ ಪಡ್ಕೊಂಡಿದ್ದಾರೆ ಅವರ ಒಂದು ಗುಣಗಾನದಿಂದ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ಇದು ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಅಲ್ಲ. ಇದು ಯಾರೋ ಶಿವಶರಣರು ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅವರ ಒಂದು ಹೇಳಿಕೆ ಮೇಲೆ ನಾನು 6 ತಪ್ಪಿದ್ರೆ 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅನೇಕ ವಿಚಾರಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ. ಬರೀ ಸಿ ಎಮ್ ಪಟ್ಟಕ್ಕೆ ಅಂತಲ್ಲ, ಬೇರೆ ವಿಚಾರಕ್ಕಲ್ಲ, ಸಾಕಷ್ಟು ಪಕ್ಷದ ಸಂಘಟನೆ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಅವರು ಅವಾಗಿಂದ ಆವಾಗ ಡೆಲ್ಲಿಗೆ ಹೋಗೋದು ತಾವು ನೋಡಿದ್ದೀರಿ. ಅವರು ಈಗ ನಮ್ಮ ಹೆರಾಲ್ಡ್ ಪೇಪರ್, ನ್ಯಾಷನಲ್ ಹೆರಾಲ್ಡ್, ಡೆಕ್ಕನ್ ಹೆರಾಲ್ಡ್ ಪೇಪರ್ ಅದಕ್ಕೂ ನೋಟಿಸ್ ಅವರು ಪಡೆದಿದ್ದಾರೆ. ಆ ನೋಟಿಸ್ ವಿಚಾರವಾಗೂ ಕೆಲವು ಲಾಯರ್ಗಳಿಗೆ ಇನ್ನೂ ಅನೇಕ ವಿಚಾರಧಾರಿಗಳಿಗೆ ಮಾತಾಡೋಕ್ಕೆ ಅದಕ್ಕೂ ಹೋಗ್ತಾರೆ. ನಾನು ಬರೀ ಇದಕ್ಕೆ ಮಾತ್ರ ಹೋಗ್ತಾರೆ ಅಂತ ಅಲ್ಲ, ನಾನು ಭಗವಂತನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಪ್ಪ ಅಂತೀವಿ. ಸುಮ್ಮನೆ ವಿನಾಕಾರಣ ನಾನು ಏನೂ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು